ಗೊತ್ತಿಲ್ಲ. ಪಾಪ ಎಗರ್ಬೇಕು. ನಮ್ಮಪ್ಪ ಮಾಡ್ತಾ ಇದ್ದಾ. ಇಲ್ಲಿ ನಮ್ಮಪ್ಪ ಬೆಳಗ್ಗೆ ಬಾಳೆಹಣ್ಣು ತಂದಿದ್ದಾರೆ. ಸಾಕು, ಇವನ್ನೇ ತೋರಿಸ್ತಾ ಇದ್ದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಅಮೇಝಿಂಗ್. ಸೊ ಇವತ್ತು ನಾನು ಸಂಡೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾವು ಏನು ಸ್ಪೆಷಲ್ ಮಾಡ್ತಾಯಿದ್ದೀವಪ್ಪ ಅಂದರೆ ಸಂಡೇ ಸ್ಪೆಷಲ್ ಮೊಟ್ಟೆ ಕೋಳಿ ಸಾಂಬಾರು ಆ್ಯಂಡ್ ಬಿರಿಯಾನಿ ಮಾಡ್ತಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಈ ಬ್ಲಾಗಲ್ಲಿ ನಮ್ಮಮ್ಮ ಮಾಡೋ ಮೊಟ್ಟೆ ಕೋಳಿ ಸಾಂಬಾರು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಕುಕ್ ವಿತ್ ತೇಜು ಸೀರೀಸಲ್ಲಿ ನಾನು ಮಾಡ್ತಿರೋ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಆಲ್ಸೋ ಇವತ್ತಿನ ಥ್ರೋಟ್ ಡೇ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಮೊಟ್ಟೆ ಕೋಳಿ ಸಾಂಬಾರು ಮಾಡೋಕ್ಕೆ ಐಟಮ್ಸ್ ಒಗ್ಗರಣೆಗೆ. ಗೈಸ್, ಇವತ್ತು ಆ್ಯಕ್ಚುಲಿ ಮೊಟ್ಟೆ ಕೋಳಿ ಸಾಂಬಾರು ನಮ್ಮಮ್ಮ ಮಾಡ್ತಿದ್ದಾರೆ. ಅದು ರೆಸಿಪಿ ನೋಡಬೇಕು ಅಂದರೆ ನೋಡ್ಕೊಳ್ಳಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಈರುಳ್ಳಿ. ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಅರಿಶಿನ ಪೇಸ್ಟ್ ಮಾಡ್ಕೊಬೇಕು. ನೀರೇನು ಹಾಕಬೇಕು ಅಂತಿಲ್ಲ, ಸಿಗಲ್ಲ ಇಲ್ಲೊಂದು ಈರುಳ್ಳಿ ಸ್ವಲ್ಪ. ನೋಡಿರಿ, ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದಾರೆ, ಇಲ್ಲಿ ಚಿಕನ್ ತೊಳೆದಿಟ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಮೊಟ್ಟೆಗಳಿದೆ. ಮೊಟ್ಟೆನೇ ಇಲ್ವಲ್ಲ ಅದರಲ್ಲಿ ಇವತ್ತು, ಮೊಟ್ಟೆನೇ ಇಲ್ವಲ್ಲ ರೆಡಿ ಇವತ್ತು. ಇಲ್ಲಿದಾವಲ್ಲ ಚಿಕ್ಕ ಚಿಕ್ಕ ಮೊಟ್ಟೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದಾರೆ. 2 ಟೇಬಲ್ ಸ್ಪೂನ್ ಆಫ್ ಆಯಿಲ್. ಟೇಬಲ್ ಸ್ಪೂನ್ ಅಂದರೆ ನಿಮ್ಮ ಮನೇಲಿ ಯಾವ ಸ್ಪೂನ್ ಇರುತ್ತೋ ಅದರಲ್ಲಿ 2 ಸ್ಪೂನ್ ಹಾಕಿ. ಎಣ್ಣೆ ಕಾದ್ಮೇಲೆ ಏನು ಮಾಡಬೇಕು? ರುಬ್ಬಿರೋ ಮಿಶ್ರಣವನ್ನು ಹಾಕಿಕೊಳ್ಳಬೇಕು. ಸಾರಿ ಗೈಸ್, ನಾನು ವಿಡಿಯೋ ಕರೆಕ್ಟಾಗಿ ಮಾಡ್ತಾರಿಲ್ಲ ಅವಾಗಲೇ, ಇವಾಗ ಮಾಡ್ತೀನಿ. ರುಬ್ಬಿದ ಗೈಸ್, ಸಾರಿ ವಿಡಿಯೋನೇ ಆನ್ ಆಗಿರಲಿಲ್ಲ. ಚಿಕನ್ ಹಾಕಿದ್ದಾರೆ ನಮ್ಮಮ್ಮ. ಚಿಕನ್ ಹಸಿ ವಾಸನೆ ಹೋದ್ಮೇಲೆ, ಅದೇ ರುಬ್ಬಿರೋ ಮಿಶ್ರಣ ಹಾಕ್ಕೊಂಡಿದ್ವಲ್ಲ ಅದ್ರದ್ದು ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಆ್ಯಡ್ ಮಾಡಿದರು. ಚಿಕನ್ ಜೊತೆ ಉಪ್ಪು ಹಾಕಿದ್ರು ಸ್ವಲ್ಪ. ಸಾರಿ, ಅದು ಮಿಸ್ ಆಯ್ತು. ನನ್ನ ತಂಗಿ ಮಧ್ಯ ಬಂದು ವಿಡಿಯೋನೆಲ್ಲ ಹಾಳು ಮಾಡಿದ್ಲು. ಎಷ್ಟು ಲೇಟು ಗೆದ್ದು ಬಂದು ನೋಡಿ. ಬೇರೆ ಅಕ್ಕಂದು ಡ್ರೆಸ್ ನೋಡಿ, ಅಬಾಬಾಬಾಬಾಬಾ. ಬೆಳಗ್ಗೆನೆ ಈ ಥರ ರೂಢಿ ಮಾಡಬೇಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಇಟ್ಕೊಂಡು ಕುತ್ಕೊಳ್ಳೋದು, ಈ ಥರ ಎಲ್ಲ ಎಂಟರ್ಟೈನ್ ಮಾಡಬೇಡಿ. ನೀ ಯಾವಾಗ ಏನು ಮಾಡ್ತೀಯ? ನಾನು ಎದ್ದಿದ ತಕ್ಷಣ ಮುಖ ತೊಳಿತೀನಿ. ಸಣ್ಣ ಪ್ಲೀಸ್ ಹೋಗು, ಎದೋಳು. ಗೊತ್ತು. ಇವತ್ತು ಸಂಡೇ ಅಂದ್ಬಿಟ್ಟು ಎಷ್ಟು ಟೈಮ್ ಅಂದರೆ 11 ಆಗಿದೆ. ದಿನ ಮಲ್ಕೋದು 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. 10 ನಮ್ಮಪ್ಪ ಮುಂದೆ ಫೋಟೋ ತೋರಿಸಿ ನೋಡಿ. ನಮ್ಮಪ್ಪ ಅಮ್ಮ ಮನೆಗೆ ಹೋಗೋಣ. ಇಲ್ಲಿಗೆ ಬಂದಿದೆ ಚಿಕನ್. ನೆಕ್ಸ್ಟ್ ಏನು ಆ್ಯಡ್ ಮಾಡ್ತಿದ್ಯಾ ಮಮ್ಮಿ? ಇನ್ನೂ ಆಗಿಲ್ವಾ? ಧನಿಯಾ ಪುಡಿ ಆ್ಯಡ್ ಮಾಡ್ತಿದ್ದಾರೆ. 1 ಸ್ಪೂನ್ ಹಾಕಿದ್ರು, 1.5 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನು. ಓಕೆ, ಬೇಯಕ್ಕೆ ಸ್ವಲ್ಪ ನೀರು ಹಾಕೋಣ. ತಣ್ಣೀರು ಹಾಕಿದ್ರೆ ಬಿಸಿನೀರು ಹಾಕ್ತೀವಿ. ಬಿಸಿನೀರು ಏನಕ್ಕೆ? ಚಿಕನ್ನು ಹಾಂ ಮೆತ್ತಗಾಗ್ಬಿಡುತ್ತಾ? ಹಾಂ, ಬಿಸಿನೀರು ಹಾಕೋದಕ್ಕೆ ಚೆನ್ನಾಗಿ.
ಚಿಕನ್ ಸ್ವಲ್ಪ ಮುರಿದಷ್ಟು. ಓಕೆ. ಕುಕ್ಕರ್ ಲಿಡ್ ನಾವು ಮುಚ್ಚಿ ವಿಜುವಲ್ ಕೂಗಿಸ್ಬೇಕು. ಅಪ್ಪ ನೋಡಿ ನಾಟಕ ನೋಡ್ತಾ ಇದ್ದಾರೆ. ಸಂಡೇ ಬೆಳಗ್ಗೆನೆ ನಾಟಕ ಹಾಕೊಂಡು ಕೂತಿದ್ದಾರೆ. ಪಕೋಡ ಮಾಡಿದ ಬಾಣಲಿಯಲ್ಲಿ ನಮ್ಮಮ್ಮ ಇವಾಗ ಇದು ಮಸಾಲಾಗೆಲ್ಲ ಹುಡ್ಕೊತಾ ಇದ್ದಾರೆ. ಮೆಣಸಿನ್ಕಾಯಿ ಫಸ್ಟ್ ಏನಂದ್ರೆ ಇದೆಲ್ಲ ಇರಮ್ಮ ಇದನ್ನು ತೋರಿಸ್ಬಿಡೋಣ. ಏನೇನಿದೆ ಹೇಳು. ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಟೊಮಾಟೊ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಕಾಳು ಮೆಣಸು. ಓಕೆ, ಅಷ್ಟು ಹಾಕ್ಕೊಂಡು ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಖಾರದ ಮೆಣಸಿನ್ಕಾಯಿ ಎಲ್ಲ ಫುಲ್ಲು ಹಾಕ್ಕೊಳ್ಳೋದಾ? ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಮೆಣಸು, ಕಾಳು ಮೆಣಸು ಹಾಕ್ಕೊಬೇಕು. ತೊಗೊಂತೀವಿ ಶುಂಠಿ ಹಾಕ್ಕೊಬೇಕಂತೆ. ಅಷ್ಟು ತನಕ ನಾವು ಇದು ಫ್ರೈ ಮಾಡ್ತೀರ. ಗಾಯ್ಸ್ ಇವಳು ನೋಡಿ ಕಾಫಿ ಮಾಡ್ಕೊಡಿ ಅಂತ ಬಂದೋಳೆ. ಎದ್ಬಿಟ್ಟು ಇವಾಗ ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ. ಮಾಡ್ಕೊಂಡು ಕುಡಿ ಸಹನಾ. ನಮ್ಮಮ್ಮಗೆ ಯಾವಾಗಲೂ ಚಿತ್ರಹಿಂಸೆ ಕೊಡ್ತಾಳೆ ಇವಳು. ಶುಂಠಿ ಸ್ವಲ್ಪ ಶುಂಠಿ ಫೋಕಸ್ ಆಗ್ತದೆ. ಎಲ್ಲಿ ರುಬ್ಬೋದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ, ಧನಿಯಾ ಪುಡಿ ಇದು ರುಬ್ಕೊಬೇಕು. ಅಷ್ಟು ಹಾಕ್ಕೊಂಡು ರುಬ್ಕೊಬೇಕು. ನೆಕ್ಸ್ಟ್ ಇದು ನೋಡ್ಕೊಂಡಿದ್ದಾಳೆ ನನ್ನ ತಂಗಿ, ಅವಳ ಕೈಲೇ ಮಾಡಿಸೋಣ. ನಿನ್ನ ಅಭಿಪ್ರಾಯ, ನಿನ್ನ ಚಿಕ್ಕ ಮಗಳು ಬಗ್ಗೆ, ಅಡುಗೆ ಮಾಡೋ ಬಗ್ಗೆ ಎಲ್ಲ ನಿನ್ನ ಅಭಿಪ್ರಾಯ ಏನು? ಜಾಸ್ತಿ ಸೋಂಬೇರಿ ಅವಳು, ಕಳ್ಳಿ. ಕೆಲಸ ಮಾಡೋದ್ರೆ ತುಂಬ ಕಳ್ಳಿ. ನೀನು ಸ್ವಲ್ಪ ಲೌಡಾಗಿ ಮಾತಾಡು. ಯಾಕೆ ಇಷ್ಟು ಸ್ವೀಟಾಗಿ ಮಾತಾಡ್ತಾ ಇದೆಯಾ? ಇದು ಸ್ವಲ್ಪ ಕಳ್ಳಿ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು. ಕೆಲಸ ಮಾಡಲ್ಲ, ನನಗೆ ಕೆಲಸ ಮಾಡು ಅಂದ್ರೆ ಆಮೇಲೆ ಮಾಡ್ತೀನಿ ಅಂತೇಳಿ ನಿನ್ಗೆ ಯಾಮರ್ಸ್ತಾಳೆ. ಅಂತೇಳಿ ಮಾಡಿಸ್ತಾಳೆ. ಕಾಫಿ ಒಂದು ಮಾಡ್ತಾಳೆ. ಕಾಫಿ ಒಂದು ಮಾಡ್ತಾಳೆ ಅಷ್ಟೇ. ಬೈಕೊಂಡು ಮಾಡ್ತಾಳೆ. ನಮ್ಮಮ್ಮ ಒಂದು 100 ಸಲ ಕೇಳಿದ್ರೆ ಒಂದ್ಸಲ ಕಾಫಿ ಮಾಡ್ಕೊಟ್ಟಿರ್ತಾಳೆ ಅಷ್ಟೇ. ದಿನ ಕೊತ್ತಂಬರಿ ಹಾಕ್ತಿದ್ದಾರೆ ಇವಾಗ. ಅಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದಾರೆ. ಇಲ್ಲಮ್ಮ ಬಿಸಿನೀರೇ ಹಾಕೊಬೇಕಂತೆ ಇದಕ್ಕೆ. ಫುಲ್ಲು ಗಮ್ ಅಂತ ಬರ್ತಿದೆ ಪುದೀನ ಫ್ಲೇವರ್ ಅಂತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು. ತಣ್ಣಗಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕೊಬೇಕಾ? ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಹಿಂಗೆ ಆಫ್ ಮಾಡ್ಬಿಟ್ಟು ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಆಫ್ ಮಾಡಿ ಧನಿಯಾ ಪುಡಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಬೇಕಂತೆ. ತಣ್ಣಗಾದ್ಮೇಲೆ ರುಬ್ಕೊಂಡು ಅಷ್ಟೇ. ಆಮೇಲೆ ಕಾಯಿ ಜಾರಿಗೆ ಆ್ಯಡ್ ಮಾಡಿಬಿಟ್ಟು ಇದು ಅದು ರುಬ್ಕೊಂಡು ರುಬ್ಬೇಕಾದ್ರೆ ತೋರಿಸೋಣ ಬಿಡಮ್ಮ. ತಣ್ಣಗಾಗ್ಲಿಕ್ಕೆ ಈ ವಿಡಿಯೋ ನೋಡಿ ಯಾರು ಹುರ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಅಕ್ಕ ಮಾತ್ರ ಹುರ್ಕೊಂತಾರೆ. ಯಾಕೆ ಹೇಳಿ, ಇವತ್ತು ನಾನ್ ವೆಜ್ ರೆಸಿಪಿ ಆಗ್ತಾಯಿದ್ದೀನಲ್ಲ, ಅದಕ್ಕೆ ಏನಂದರೆ ನಾವೇನಾದ್ರು ನಾನ್ ವೆಜ್ ಮಾಡಿದ್ರೆ ಅವ್ರಿಗೆ ಫೋಟೋಸ್ ಕಳಿಸಿ ಉರ್ಸೋದು, ಅವರೇನಾದರೂ ನಾನ್ ವೆಜ್ ಮಾಡಿದ್ರೆ ನಮಗೆ ಫೋಟೋಸ್ ಕಳಿಸಿ ಉರ್ಸ್ತಾರೆ. ಸೊ ಈ ವಿಡಿಯೋನ ನಾನು ನಮ್ಮ ಅಕ್ಕಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಏಮಕ್ಕ, ದಿಸ್ ವಿಡಿಯೋ ಇಸ್ ಫಾರ್ ಯು. ಇದನ್ನ ಹಾಕೊತಿದ್ದಾರೆ. ಹುರಿದಿರೋದೆಲ್ಲ ರುಬ್ಕೊಳ್ಳೋದಕ್ಕೆ. ಟಪ ಟಪ ಅಂತ ಕುಕ್ಕಬೇಕಾತರ ನೀವು. ದಡ ಬಡ ಅನಿಸ್ತಿರ್ಬೇಕು ಮನೆಯಲ್ಲಿ ಎಲ್ಲ. ಅಡುಗೆ ಮಾಡ್ತಿದ್ದೀವಿ ಅಂತ ಗೊತ್ತಾಗಬಾರ್ದಾ ಅಲ್ವಾ ಅಮ್ಮ?
ನಮ್ಮನೆ ಚಿಕನ್ ಮಾಡ್ತಾ ಇದೀವಿ ಅಂತ ಗೊತ್ತಾ. ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ, ದೊಡ್ಡವ್ರ ಭಯ ಇಲ್ಲ. ಗೊತ್ತಾಗಬೇಕು. ಈ ಥರ ರುಬ್ಕೊಬೇಕು. ಕುಕ್ಕರ್ ತೆಗೆದಿದ್ದಾರೆ, ಚಿಕನ್ ಕೂಗೋಗಿಟ್ಟಿದ್ದಾರೆ. ಇದಕ್ಕೆ ಇವಾಗ ಮಸಾಲ ಆ್ಯಡ್ ಮಾಡೋದಷ್ಟೇ. ತ್ರೀ ವಿಷಲ್ ಕುಗ್ಸ್ಕೊಂಡಿದ್ದು. ಗಮ್ ಅಂತ ಬರ್ತಿದೆ. ಬಿಸಿನೀರ್ದ ಆ್ಯಡ್ ಮಾಡ್ತಿದ್ದಾರೆ, ತಣ್ಣೀರ್ದ ಆ್ಯಡ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ಈ ಫ್ಲೇವರ್ ಗಮ್ ಅಂತ ಬರ್ತಿದೆ. ಇವಾಗ ಒಂದು ಸ್ವಲ್ಪ ಉಪ್ಪು ಅವಾಗ ಸ್ವಲ್ಪ ಹಾಕಿದ್ವಿ ಒಗ್ಗರಣೆ. ಇವಾಗ ಸ್ವಲ್ಪ ಉಪ್ಪು, ಬೇಕಷ್ಟು ಇಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಿದ್ದಾರೆ. ಇದಾದ್ಬಿಟ್ಟು ಆಮೇಲೆ ಜಾಸ್ತಿ ಗಟ್ಟಿ ಇಡಬಾರ್ದು. ನಮ್ಮ ಮನೆಗೆ ಜಾಸ್ತಿ ತೆಳ್ಳಗೆ ಇಷ್ಟಪಡಲ್ಲ. ಹಾಂ, ಸ್ವಲ್ಪ ಮೀಡಿಯಮ್. ಇವಾಗ ಮತ್ತೆ ಎರಡಕ್ಕೂ ಕೂಗಿಸ್ಕೊಬೇಕು, ಯಾಕಂದರೆ ಈ ಕೋಳಿ ಬೇಗ ಬೇಯಲ್ಲ ಅಂತೆ, ಅದಕ್ಕೆ ಎರಡಕ್ಕೂ ಕೂಗಿಸ್ಕೊಬೇಕು. ಅಲ್ಲಿ ಅನ್ನ ಮಾಡ್ತಿದ್ದಾರೆ ನಮ್ಮಮ್ಮ ಇದಕ್ಕೆ, ಮತ್ತೆ ಮುದ್ದೆ ಮಾಡ್ತಾರೆ ಅಲ್ಲಮ್ಮ. ಗೈಸ್ ನೋಡಿ, ಈ ಥರ ಆಗಿದೆ ಸಾಂಬಾರ್. ಸ್ವಲ್ಪ ಪೀಸ್ ಇತ್ತಮ್ಮ. ಅಮ್ಮ ಮುದ್ದೆ ಮಾಡ್ತಿದ್ದಾರೆ ನೋಡಿ, ಮುದ್ದೆ ಮಾಡೋದು ಈ ಥರ. ಗೈಸ್ ನೋಡಿ, ಮುದ್ದೆನ ಮುರ್ಕೊಂಡು ಹಾಕ್ಕೊಂತ ಇದ್ದೀನಿ ನನಗೆ. ಸ್ವಲ್ಪ ಪೀಸ್ ಹಾಕ್ಬೇಡ. ನಾನು ತಿಳಿ ಸಾರು ತಿನ್ನೋದು. ಸ್ವಲ್ಪ ಪೀಸ್ ಹಾಕ್ತಿದ್ದಾರೆ. ಹಾಕಮ್ಮ. ಬನ್ನಿ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡ್ತೀನಿ. ಗೊತ್ತಿತ್ತು ಸಖತ್ತಾಗಿರುತ್ತೆ ಅಂತ. ನಾನು ಇದ್ರದ್ದು ಪೀಸ್ ತಿನ್ನಲ್ಲ, ಅರುತ್ತಿತ್ತು. ನಮ್ಮ ಅಕ್ಕ ವಿಡಿಯೋ ಕಾಲ್ ಮಾಡಿದ್ದಾರೆ, ಅದಕ್ಕೆ ನಂಗೆ ಚಿಕನ್ ಅಂದರೆ ಸಖತ್ ಇಷ್ಟ. ನೆಕ್ಸ್ಟ್ ಟೈಮ್ ಮಾಡ್ತಿದ್ದೆ ನಾನು ಪಕೋಡ ಮಾಡ್ತೀನಿ. ಸಖತ್ತಾಗಿದೆ. ಥ್ಯಾಂಕ್ ಯು ಸನ. ಊಟ ಆದ್ಮೇಲೆ ಸಣ್ಣ ಕಾಫಿ ಕುಡಿಯೋದು ನಂಗೂ ಬೇಕು. ನಮ್ ಕೈಗೆ ಸಿಗಾಕೊಂಡ್ರೆ ಬಿಡಿ, ಅವ್ರನ್ನ ಪಾಯಸ ಮಾಡಿ ಕಳ್ಸಿಬಿಟ್ಟಿದೀವಿ ಅವ್ರನ್ನೆಲ್ಲ. ನಂಗೊಂದು ಕಾಫಿ ಮಾಡ್ಕೊಡು ಸಹನಾ ಪ್ಲೀಸ್. ಕಾಫಿ ನೋಡಿದ್ರಾ, ಬೆಳಗ್ಗೆಯಿಂದ ಏನು ಮಾಡಿರಲ್ಲ, ಒಂದು ಕಾಫಿ ಮಾಡ್ಕೊಡು ಅಂದ್ರೆ ಮಾಡ್ಕೊಡು. ಒಂದ್ಸಲನೂ ಮಾಡಿಲ್ಲ ಕಾಫಿ. ಮಾಡಿ ಸಾಕಾಗೈತಲ್ಲ. ರೆಡಿ, ನಿಮ್ಗೂ ಬೇಕಾ ರೆಡಿ ಕಾಫಿ? ಬೇಡ ಅಂತೆ ರೆಡಿಗೆ. ಹುಷಾರಿಲ್ಲ ಅಲ್ಲ, ಎಲ್ಲ ಕರೆಕ್ಟಾಗಿದೆ. ಹೋಗು, ಇವಳಿಂದ ನನಗೂ ಹುಷಾರಿಲ್ದಿದಂಗೆ ಆಗ್ಬಿಟ್ಟಿತ್ತು ಗೈಸ್. ಚಿಕನಲ್ಲಿ ಸಾಂಬಾರಿಗೆ ಮುದ್ದೆನೂ ತಿಂದಿದ್ದಾರೆ. ಚೆನ್ನಾಗಿ ತಿಂದೋಳೆ.
ಅಲ್ಲ ನಾನು ಹೇಳಿ ಮುದ್ದೆ ತಿಂದಿದ್ದಾಳೆ ಫ್ರೆಂಡ್ಸ್ ಅಂತ ಹೇಳಿ. ಮುದ್ದೆ ತಿಂದೋಳೆ, ಇವಾಗ ಶಕ್ತಿ ಬಂದಿರುತ್ತೆ, ಹೋಗಿ ಕಾಫಿ ಮಾಡ್ತಾಳೆ. ಹುಷಾರಿರ್ಲಿಲ್ಲ, ಹೌದು. ಒಂದು 3-4 ಡೇಸಿಂದ ಇವಳಿಂದ ನನಗೂ ಹುಷಾರಿಲ್ದಂಗೆ ಆಗಿತ್ತು, ಅಂಟಿಸ್ಬಿಟ್ಟಿದ್ಲು. ವೈರಲ್ ಫೀವರ್ ಬಂದಿತ್ತು. ನಮ್ಮ ಅಕ್ಕಂಗೂ ಬಂದಿತ್ತು, ಇವಳಿಗೂ ಬಂದಿತ್ತು, ನನಗೂ ಬಂದಿತ್ತು. ನಾವು 3 ಜನ ಒಂದೇ. ನೀವಿಬ್ರು ತರ ಅಲ್ಲ ಗೊತ್ತಮ್ಮ, ನೀ ನಮ್ಮಿಬ್ರು ಎಷ್ಟು ಒಳ್ಳೆಯವಳಲ್ಲ ಅಂತ. ಸಹನ ಮಾತು ಬರ್ಸ್ಬೇಡ, ಕಾಫಿ ಅಂತ ಮಾಡ್ಕೊಡೋಗು. ನಂಗೆ ಎಲ್ರೂ ಇಷ್ಟ, 3 ಜನನೂ ಇಷ್ಟ. ಒಬ್ರು ಹೇಳ್ಬೇಕಷ್ಟೇ. 3 ಜನನೂ ಇಷ್ಟ. ನಾನು ಕಾಫಿ ಮಾಡ್ಕೊಡಲ್ಲ. ಈಗ ನಮ್ಮ ಏಮ ದೂರ ಇರೋದು ಅವಳು ಜಾಸ್ತಿ ಇಷ್ಟ ನನಗೆ. ತೇಜು ನನ್ ಮಾಡ್ಕೊಟ್ಬಿಟ್ರೆ ಸೀರಿಯಲ್ ತರ. ತೇಜು ಕಾಫಿ ಮಾಡ್ಕೊಟ್ರೆ ಮಾತಾಡು. ಬಾ, ಮಾಡ್ಕೊಳ್ಳೇಬೇಕು. ನೀನ್ ಮಾಡ್ಕೊಡ್ಲೇ ಇರ್ಬೇಕು. ದೂರ ಇರೋರೆ ಬಂದು ಮಾಡ್ಕೊಳ್ಳೇಬೇಕು. ಬಾ, ನಾನು ದೂರ ಇರೋರ್ಗೆ ಅಡುಗೆ ಮಾಡ್ಕೊಟ್ಟಿಲ್ಲ. ಅವ್ರನ್ನ ಕೇಳಿ. ರೆಡಿ? ಅವ್ರಿಗೆ ಯಾರು ಇಷ್ಟ ಇಲ್ಲ ಅಂತಾರೆ, ಅವ್ರ ಹೆಂಡತಿ ಇಷ್ಟ ಅಂತಾರೆ ಅಷ್ಟೇ. ಹೇಳ್ರಿ, ಯಾರು ಇಷ್ಟ ಡ್ಯಾಡಿ ನಿಮ್ಗೆ? ರೆಡಿ? ನಿಮ್ಮ ಹೆಂಡತಿ ಬಗ್ಗೆ ಅಭಿಪ್ರಾಯ? ಹಾ, ನಿಮ್ಮ ಹೆಂಡತಿ ಬಗ್ಗೆ ಅಭಿಪ್ರಾಯ? ಟೈಮ್ ಮಾಡಿರ್ತಾರೆ, ತಿಂತೀನಿ. ನಿಮ್ಮ ಯಜಮಾನ್ರ ಬಗ್ಗೆ ಅಭಿಪ್ರಾಯ ಅಮ್ಮ? ನಮ್ಮ ಯಜಮಾನ್ ಟೈಮಿಗೆ ತಂದಾಕ್ತಾರೆ, ನಾನು ಮಾಡಾಕ್ತೀನಿ. ವಾ, ನಿನ್ನ ಅಭಿಪ್ರಾಯ ನಿಮ್ಮ ಅಪ್ಪ ಅಮ್ಮ ಬಗ್ಗೆ? ಅಭಿಪ್ರಾಯ ಲೆಸ್ಸು. ಅವ್ರು ಟೈಮಿಗೆ ತಂದಾಕ್ತಾರೆ, ಟೈಮಿಗೆ ಮಾಡಾಕ್ತಾರೆ, ತಿಂತಾರೆ. ತೇಜಸ್ವಿನಿ ಅವರು ಅಷ್ಟೇ ಗೈಸ್, ಬಾಯ್ ಬಾಯ್. ಥ್ಯಾಂಕ್ಸ್ ಕಾಫಿ ಮಾಡ್ಕೊಟ್ಟಿದ್ದಕ್ಕೆ. ಸಣ್ಣ ಕಾಫಿ ಕೊಡು, ನೀನು ಮಾಡಿರೋ ಕಾಫಿ ತೋರಿಸ್ತೀನಿ. ಫೈನಲಿ ಕಾಫಿ ಮಾಡ್ಕೊಟ್ಲು ಫ್ರೆಂಡ್ಸ್ ಅಂತ. ಫೈನಲಿ ಕಾಫಿ ಮಾಡ್ಕೊಟ್ಲು. 1 ಗ್ಲಾಸ್ ಕೊಡೋದ್ ಬದಲು 3/4 ಗ್ಲಾಸ್ ಕೊಟ್ಟೋಳೆ. ಇನ್ನ 1/4 ಗ್ಲಾಸಲ್ಲಿ ಕುಡಿಬಾರ್ದು ಕಾಫಿ. ಅದೆಷ್ಟು ಮೆಜರ್ಮೆಂಟ್ ಗೊತ್ತಿರಲ್ಲ, ಹಾಕ್ಬಿಟ್ಟಿರ್ತಾಳೆ. ಇದಿಷ್ಟ ಆಗ್ಬಿಟ್ಟಿರುತ್ತೆ. ಫೋಕಸ್ ಆಗ್ತಿಲ್ಲ ಸರ್ ನಿಂಗೆ ಕಾಫಿ. ಇದು ಮಾಡು, ಟೇಸ್ಟ್ ನೋಡು. ಮತ್ತೆ ಚೆನ್ನಾಗಿರುತ್ತಾ ಅವ್ಳು ಮಾಡೋದು? ಕಾಫಿ ಮಾತ್ರ ಸೂಪರ್ ಆಗಿ ಮಾಡ್ತಾರೆ ಫ್ರೆಂಡ್ಸ್. ಏನು ಮಾಡಲ್ಲ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಕೇಳಿದಾಗ ಮಾಡ್ಕೊಡ್ಬೇಕಲ್ಲ. ಮಾಡ್ಕೊಡ್ತಾಳೆ ಅಂತಲ್ಲ, ಅವಳು ಯಾವಾಗ ಕಾಫಿ ಮಾಡ್ತಾರೆ ಸೂಪರ್. ಕಾಫಿ ಒಂದು ಚೆನ್ನಾಗಿ ಮಕ್ಕಗಷ್ಟು ಅವಳ ತರ ಕಾಫಿ ನನಗೂ ಮಾಡಲ್ಲ. ಮೊನ್ನೆ ಟೀ ಹೆಂಗ್ ಮಾಡಿಲ್ಲ ಎಕ್ಸ್ಪ್ಲೈನ್ ಮಾಡಮ್ಮ ಸ್ವಲ್ಪ ಪ್ಲೀಸ್. ಕಾಫಿ ಬರುತ್ತೆ ಅಂತ ಟೀ ಬರಲ್ಲ ಫ್ರೆಂಡ್ಸ್ ಅವಳಿಗೆ ಮಾಡಕ್ಕೆ. ಅಲ್ಲ, ಟೀ ಪ್ರೊಸೀಜರ್ ಹೆಂಗ್ ಮಾಡಿಲ್ಲಮ್ಮ? ಬಟ್ ಅವಳು ಹಿಂಗೋಗಿ ಟೀ ಪೌಡರ್ ಸೋಸಿರ್ಲಿಲ್ಲ ಅವಳು. ಜಸ್ಟ್ ಹಿಂಗೋಗಿ ಹಿಂಗ್ ಬಂದ್ಬಿಡ್ತಾಳೆ, ಕಾಫಿ ಮಾಡ್ಕೊಂಡ್ ಬರ್ತಾಳೆ. ಅದೇ ತರ ಟೀನು ಮಾಡಕ್ ಹೋಗ್ತಾಳೆ, ಅದಕ್ಕೆ ಚೆನ್ನಾಗಿರುತ್ತೆ. ಅದು ಟೀ ಮಾಡಿ ಜಾಸ್ತಿ ದಿನ ಆಗಿತ್ತಲ್ಲ, ಅದು ಈಗ ಕಾಫಿ ಒಂದು ಬರುತ್ತಷ್ಟೇ. ಮತ್ತೆ ಮ್ಯಾಗಿ ಅದೇ ಮಸಾಲಾನ ಮಿಕ್ಸ್ ಮಾಡ್ತಾಳಷ್ಟೇ, ನೇನು ಬರಲ್ಲ ಅಕ್ಕಂಗೆ. ಓಕೆ, ನಾನು ನೆಕ್ಸ್ಟ್ ಒಂದು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಮತ್ತು ಇನ್ನೊಂದು ವಿಡಿಯೋಗೋಸ್ಕರ ಏನಪ್ಪ ಅಂದರೆ ಚಿಕನ್ ಚಾಪ್ಸ್ ರೆಸಿಪಿ ಮಾಡ್ತಿದ್ದೀನಿ. ಅದು ಸಪ್ರೇಟ್ ವಿಡಿಯೋ ಬರ್ತಿದೆ, ಅದನ್ನು ನೋಡಿ. ಮತ್ತು ಹೇಗೆ ಬರೋದು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ? ಅದರಲ್ಲಾದ್ರೆ ಹೇಳಿ, ಇದರಲ್ಲಾದ್ರೆ ಹೇಳಿ. ಮತ್ತು ಇನ್ನೊಂದು ಏನಂದರೆ ಚಿಕನ್ ಬಿರಿಯಾನಿ ಅಂತ ಹೇಳಿದೆ. ಸಾಂಬಾರ್ ಆ್ಯಂಡ್ ಬಿರಿಯಾನಿ ಮಾಡ್ತಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆಗೆ, ಬಟ್ ನಮ್ಮಪ್ಪ ಚಿಕನ್ ಚಾಪ್ಸ್ ಮಾಡಿರತ್ತು ಅಂತ ಅಂದರು, ಅದಕ್ಕೋಸ್ಕರ ಚಿಕನ್ ಚಾಪ್ಸ್ ಮಾಡ್ತಿದ್ದೀನಿ ಬಿರಿಯಾನಿ ಬದಲು. ಸೊ ಬಿರಿಯಾನಿನ ಇನ್ನು ಯಾವಾಗಾದ್ರೂ ತೋರಿಸ್ತೀನಿ, ಆದರೆ ನೆಕ್ಸ್ಟ್ ಸಂಡೇ ತೋರಿಸ್ತೀನಿ, ಇಲ್ಲ ಮಿಡ್ ವೀಕಲ್ಲಿ ಯಾವಾಗಾದ್ರೂ ಮಾಡಿದ್ರೆ ತೋರಿಸ್ತೀನಿ. ಏನು ನೋಡ್ತಿದ್ಯಾ ಸಹನಾ? ವ್ಲಾಗ್ ನೋಡ್ತಿದ್ದಾಳೆ. ಬಾ ಬೇಗ, ವಿಡಿಯೋ ಮಾಡ್ತಿದ್ದಾಳೆ ನೋಡಿ ಗೈಸ್. ಬಂದು ಮಲ್ಕೊಂಬಿಟ್ಟವಳೆ ವಿಡಿಯೋ ಮಾಡ್ಕೊಡು ಅಂತ. ನಾನು ಚಿಕನ್ ಚಾಪ್ಸ್ ರೆಸಿಪಿ ಮಾಡ್ತಿದ್ದೀನಿ, ಅರ್ಧ ವಿಡಿಯೋ ಮಾಡಿಕೊಟ್ಲು. ಬಾ 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 ಅಂತ ಬೇಡ್ಕೊಬೇಕು ನೋಡಿ. ಬಾ ಸಹನಾ ಬೇಗ, ನಾನಿನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ಬೇಕು. ಬಾ ಬೇಗ. ನೀನು ಬರ್ತಿದ್ಯಾ ತಾನೇ? ಡೌ ಮಾಡಿಬಿಡ, ಬಾ ಬೇಗ. ಇಲ್ಲಿ ಮಗು ಮಗು ಇಲ್ಲೂ ಬಂದ್ಬಿಟ್ಟಿದೆ ಮಗು. ಹಾಯ್ ರೋಮಿಯೋ. ಹಾಯ್ 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 ಹಾಯ್. ಹಾಯ್ ಚಿನ್ನು ಮಗ್ನೆ. ನಾನ್ ವೆಜ್ ಮಾಡಿರೋದಕ್ಕೆ ನೋಡಿ.
ಬಾ ಸಹನ, ಬಾ ಬೇಗ. ರೀಲ್ ಮಾಡೋದಕ್ಕೆ ಸ್ಯಾರಿ ಉಟ್ಕೊಂಡಿದ್ದೀನಿ, ಆದರೆ ಚೆನ್ನಾಗಿ ಉಟ್ಕೊಂಡಿಲ್ಲ. ನಮ್ಮ ಅಮ್ಮನ ತೋರಿಸ್ಕೊಡ್ತೀನಿ. ಬೇರೆ ಅಕ್ಕಂದು ಡ್ರೆಸ್ ನೋಡಿ ಅಬಾಬಾಬಾಬಾಬಾ. ನನ್ನ ಫ್ರೆಂಡ್ ಬಂದಿದ್ದಾಳೆ ಸ್ನೇಹ. ಹಾಯ್ ಸ್ನೇಹ. ನಾನು ನನ್ನ ತಂಗಿ ರೆಡಿ ಆಗ್ತಿದ್ದೀವಿ ರೀಲ್ ಮಾಡೋದಕ್ಕೆ. ಚೆನ್ನಾಗಿ ಉಟ್ಕೊಂಡಿಲ್ಲ, ನಮ್ಮ ಅಮ್ಮನ ಹತ್ರ ಉಡ್ಸ್ಕೊತೀನಿ. ಇವಾಗ ಇನ್ನೂ ಸ್ನಾನ ಮಾಡ್ಕೊಂಬಂದೆ. ನಾನು ಸ್ನಾನನ ಫ್ಯಾನ್ ಆಫ್ ಮಾಡ್ತೀನಿ. ಸ್ನಾನನ ಎಷ್ಟು ಗಂಟೆಗೆ ಮಾಡಿದೆ ಅಂತಂದರೆ ಇವಾಗ ಮಧ್ಯಾಹ್ನ ಆಗಿದೆ. ಊಟ ಆದಮೇಲೆ ಸ್ನಾನ ಮಾಡಿದ್ದು. ಭಾನುವಾರ ಅಲ್ವಾ, ಅದಕ್ಕೆ ಎಲ್ಲ ಲೇಟು. ಏನಂತೆ ಸ್ನೇಹ? ಸೀರಿಯಲ್ಗೆ ಹಾಕೊಳ್ಳಿ ಗೈಸ್ ನನ್ನ ಫ್ರೆಂಡ್ನ. ಏನ್ ಪುಟ್ಟ ಎಷ್ಟು ಕ್ಯೂಟ್ ಆಗಿದ್ಯಾ, ಏನ್ ಹೆಸರು ನಿಂದು? ಚೆನ್ನಾಗಿ ನಗ್ತಾಳೆ ಅದಕ್ಕೆ. ಇನ್ನೊಬ್ಳು ಬರ್ತಾಳೆ ಇರಿ ಗಾಯ್ಸ್, ಅವಳನ್ನು ತೋರಿಸ್ತೀನಿ. ವೀಣಾ ಅಂತ. ನಾನು ನನ್ನ ತಂಗಿ ರೆಡಿ ಆಗಿದ್ದೀವಿ ರೀಲ್ಸ್ ಮಾಡಕ್ಕೆ. ನಿನ್ನೆ ಕೊಂಡ್ಕೋಬೇಕು. ಏನ್ ತಗೊಂಡ್ರಿ? ಫ್ರಿಜ್. ಫ್ರಿಡ್ಜ್ ಅವಾಗಲೇ ಡ್ಯಾನ್ಸ್ಗಳು ನೋಡ್ಬೇಕಾಗಿತ್ತು. ನಾನು ನೋಡಿಲ್ಲ ನಾನು ನೋಡಿ ಸ್ಟಡಿ ಮಾಡಿ ನಾನು ಹೇಳ್ತೀನಿ. ನೋಡಿಲ್ಲ. ಓಕೆ ಅಣ್ಣ, ನಿಮ್ಮನ್ನೂ ಮಾಡ್ತೀನಿ ವ್ಲಾಗ್ಗೆ. ರೋಮಿಯೋ ನಿನ್ನೂ ಹಾಕ್ತೀನಿ ಮಗನೆ. ನಮ್ಮಮ್ಮ ನೋಡ್ರಿ ಹೆಂಗಿದ್ದಾರೆ, ಹೆಂಗಾಗ್ಬಿಟ್ರು. ನನ್ನ ತಂಗಿ ತುಂಬ ಸಾಕ್ತಾರೆ ಗಾಯ್ಸ್ ನೋಡಿ. ಅಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಮಗ ಮಾತ್ರ ಚೆನ್ನಾಗಿ ರೆಡಿ ಆಗ್ಬಿಟ್ಟು ತಲೆ ಬಟ್ಟೆ ನನ್ನ ತಂಗಿ ಏನು ಹೇಳ್ತಾಳೆ? ಇನ್ನು ಜಗದೀಶ್, ವಿದ್ಯಾ, ವೀಣಾ ಅಷ್ಟೇ ತೋರಿಸ್ತಾ ಇದ್ದೀನಿ ಓಪನ್ ಆಗಿ ಅಷ್ಟೇ. ಸ್ನೇಹ, ಸಹನ ದಿನ ಮೀಟ್ ಆಗಿರಲಿಲ್ಲ, ಅದಕ್ಕೋಸ್ಕರ ನೋಡಿ ನಾವೆಲ್ಲ ಮೀಟ್ ಆಗಿದ್ದೀವಿ. ಇಲ್ಲಿ ಮನೇಲಿ ಇರೋದಲ್ಲ, ಇಲ್ಲಿ ಅವರೇ ಬ್ಲಾಗ್ ಆಗ್ತದೆ. ಜಗಳ ಆಡಿದ್ದಾರೆ ಇಲ್ಲಿ ಸ್ವಲ್ಪ ಜನ, ಬಟ್ ಯಾರ್ಯಾರು ಅಂತ ಹೇಳಲ್ಲ. ಸ್ವಲ್ಪ ಜನ ಆಗಿದ್ದಾರೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಸುಜಯ್. ಹ್ಯಾಪಿ ಬರ್ಡೇ ಟು ಯು. ರೀಸ್ಟಾರ್ಟ್ ಮಾಡಿದ್ದೀನಲ್ಲ, ಏನು ಅನಿಸ್ತಾ ಇದೆ? ಒಂದು ಕಡೆಯಿಂದ ಬೇಗ ಯೂಟ್ಯೂಬ್ನ. ಇನ್ಮೇಲೆ ಜಾಸ್ತಿ ಓಡಾಡಕ್ಕೆ ಸ್ಟಾರ್ಟ್ ಮಾಡೋಣ. ಓ ವಿದ್ಯಾ, ನಿಂಗೇನು ಅನಿಸ್ತಿದೆ? ನಾನು ಮತ್ತೆ ಯೂಟ್ಯೂಬ್ ರೀಸ್ಟಾರ್ಟ್ ಮಾಡಿದ್ದೀನಲ್ಲ. ಮೋಹನ್, ನಿಂಗೇನು ಅನಿಸ್ತಾ ನಮ್ ಕೈಗೆ ಸಿಗಾಕೊಂಡ್ರೆ ಬಿಡಿ ಅವ್ರನ್ನ, ಪಾಯಸ ಮಾಡಿ ಕಳ್ಸಿಬಿಟ್ಟಿದೀವಿ ಅವ್ರನ್ನೆಲ್ಲ. ಇದೆ? ಏನು ಅನಿಸ್ತಿದೆ? ಚೆನ್ನಾಗಿದೆ. ನಾರ್ಮಲ್ ಆಗಿ ಯಾವಾಗ ಮುಂಚೆ ಯಾವಾಗ ಬರ್ತಿತ್ತೋ ಹಂಗೆ ಬರ್ತಿದೆ. ನನ್ನ ಕ್ವಾಲಿಟಿ ಕೇಳ್ತಾ ಇದ್ದೀನ. ಸಹನ, ನಿನ್ಗೇನು ಅನಿಸ್ತಿದೆ? ನಿಮ್ಮ ಅಕ್ಕ ನಿಂಗೆ? ಸ್ನೇಹ, ವಿಡಿಯೋಸ್ ನೋಡ್ಬೇಕಿಲ್ಲ ಜಾಸ್ತಿ. ವೀಣಾ, ನಿಂಗೆ? ಕೇಕ್ನ ನೋಡಿ ಸ್ಟೇಜ್ ಬಿಟ್ಟವ್ರೆ. ಎಷ್ಟು? ಹಾಂ, ತಗೊಂಡಿದ್ದೀನಿ. ಶೇರು ಹಿಂಗೆ ತಿಂತವ್ರೆ. ಅಪ್ಪ ತಿಂದೇ ಇಲ್ಲ ಯಾವತ್ತು ಕೇಕ್ನ ನೀವು 3 ಜನ? ನಾನು ತಿಂತಾನೆ ಇಲ್ಲ. ನೋಡಿ ನೋಡಿ ನೋಡಿ, ನನ್ನ ಕೈ ತಿನ್ನಿಸ್ಕೊಂಡು ಇದು ನಿಜ ಮುಕ್ಕೊಂಡು. ಓಕೆ, ಬಾಯ್ ಹೇಳ್ಬಿಡಿ ಎಲ್ಲ. ಓಕೆ ಗೈಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್,
ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಆ್ಯಂಡ್ ಲಾಸ್ಟ್ಲಿ ನನ್ನ ತಂಗಿ ವಿಡಿಯೋ ಮಾಡಿಕೊಟ್ಟಿದ್ದು ಅವಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ತೋರಿಸ್ಬಿಡ್ತೀನಿ ಕೊಡಿ, ಈ ಕಡೆ ಬಂದ್ಬಿಟ್ಟು ಬೆಳಗ್ಗೆ ಈ ಕಡೆ. ಥ್ಯಾಂಕ್ ಯು ಸೋ ಮಚ್ ಸಹನಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ವೀಡಿಯೋಗಳು ಮಾಡಿಕೊಡಪ್ಪ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಾಯ್ ಬಾಯ್.